ಹಾಯ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋಸ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಅಂಡ್ ಇವತ್ತು ನಿಮಗೆ ಎಲ್ಲರೂ ರಿಕ್ವೆಸ್ಟ್ ಮಾಡಿರುವಂತ ರಿಕ್ವೆಸ್ಟೆಡ್ ವಿಡಿಯೋನೇ ಇದು. ಸೊ ತುಂಬಾ ಬೇಗ ಹಾಕ್ಬೇಕಿತ್ತು, ಬಟ್ ನನ್ನ ಶೆಡ್ಯೂಲ್ ನಿಮ್ಗೆಲ್ಲ ಗೊತ್ತೇ ಇದೆ. ರೆಗ್ಯುಲರ್ ಆಗಿ ನನ್ನ ಯಾರ್ಯಾರು ಫಾಲೋ ಮಾಡ್ತಿರ್ತೀರ ನಿಮ್ಗೆಲ್ಲ ಗೊತ್ತಿದೆ. ನನಗಿಂತ ತಲೆನೋವು ಜಾಸ್ತಿ ನಿಮ್ಗೆ ಆಗಿರುತ್ತೆ. ಯಾಕಂದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ನಂದು ಶೆಡ್ಯೂಲ್ಡ್ ವರ್ಕ್ ಅಲ್ಲಾಗಿರ್ಬೋದು. ಸೊ ಹಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಸೊ ಹಾಗಾಗಿ ಇವತ್ತು ನಿಮ್ಗೋಸ್ಕರ ಇವತ್ತು ಅಲ್ಲ ಮಾಡಿರೋದು, ಆಲ್ರೆಡಿ 1 ವೀಕ್ ಮೇಲೇನೆ ಆಯ್ತು ಚಾರ್ಟ್ ರೆಡಿ ಮಾಡಿ. ಬಟ್ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಇದು ಫುಡ್ ಚಾರ್ಟ್ ಮಕ್ಕಳಿಗೋಸ್ಕರ. ಅಂಡ್ 1 ಇಯರ್ ಪ್ಲಸ್ ನಾವು ಇದನ್ನ ಫಾಲೋ ಮಾಡಬಹುದು. ಸೊ ನಿಮ್ಗೆಲ್ಲ ಗೊತ್ತಿದೆ, ರೀಸೆಂಟ್ಲಿ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಯಾಕೆ ಅಂತಂದ್ರೆ ಒಂದು ಪೂರ್ ಡಯಟ್ ಚಾರ್ಟ್ ಇಂದ. ಸೊ ಹಾಗಾಗಿ ಅಲ್ಲಿ ಡಾಕ್ಟರ್ ಹತ್ರ ಸಜೆಷನ್ಸ್ ಮಾಡ್ಕೊಂಡು ಕೆಲವೊಂದಷ್ಟನ್ನ ತಿಳ್ಕೊಂಡು ಕೆಲವೊಂದಷ್ಟನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ನಾನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ದೆನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಎಸ್, ಬೆಟರ್ ಅಂದ್ರೆ ಬೆಟರ್ ಗೊತ್ತಾಗಿ ಎಷ್ಟು ಚೆನ್ನಾಗಿ ಬೆಟರ್ ಅಂತಂದ್ರೆ ನಿಮ್ಗೆ ಡೈಲಿ ಲಾಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಬೆಟರ್ ಆಗಿದೆ ಅಂತ ಹೇಳಿ. ಅಂಡ್ ಎಸ್, ಇವಾಗ ಬನ್ನಿ, ಇದನ್ನ ನಾನು ಅಲ್ಲಿ ಫ್ರಿಡ್ಜ್ ಹತ್ರ ಅಂಟಾಕ್ತೀನಿ ಅಂತ ಹೇಳಿದ್ದೆ. ಇದು ಮಕ್ಕಳಿಗೋಸ್ಕರ ರೆಡಿ ಮಾಡಿರೋ ಚಾರ್ಟ್. ಆಮೇಲೆ ನನಗೆ ಸಪರೇಟ್ ಚಾರ್ಟು ಒಂದೇ ಶೀಟ್ ಅಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಇದು ನಂದು, ಇನ್ನೂ ಫಿಲ್ ಮಾಡಿಲ್ಲ. ಸೊ ಜಸ್ಟ್ ಒಂದು ಐಡಿಯಾ ಮಾಡಿದ್ದೀನಿ ಅಷ್ಟೇ. ಇದು ಮಕ್ಕಳಿಗೋಸ್ಕರ ಕಂಪ್ಲೀಟ್ ಆಗಿ ಇದಾಗಿದೆ. ಸೊ ನಾನು ನಿಮ್ಗೆ ಒಂದು ಪಿಕ್ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲಿ ನಾನು ಹೇಳುವಾಗ ನಿಮ್ಗೆ ಅದು ಸರಿ ಅನ್ಸಲ್ಲ ಅಂತ ಹೇಳಿ ಒಂದು ಪಿಕ್ ಡಿಸ್ಪ್ಲೇ ಮಾಡ್ತೀನಿ. ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಫೋಟೋ ತೆಗೆದು ನೀವು ಕೂಡ ನೋಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅಕ್ಯುರೇಟ್ ಆಗಿ ನೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫೋಟೋ ತೆಗೆದು ಒಂದ್ ಸ್ವಲ್ಪ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಅದ್ರ ಮೂಲಕ ನೀವು ನೋಡ್ತಾ ಹೋಗಿ. ಸೊ ಚಿಕ್ಕದಾಗಿ ಏನೇನೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮುಂಚೆ ಹೇಳ್ತಾ ಇದ್ದೀನಿ, ಇದು ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಂಟೈನ್ ಮಾಡಬಹುದಾಗಿರ್ತಕ್ಕಂಥ ಒಂದು ಡಯಟ್ ಚಾರ್ಟ್ ಆಗಿರುತ್ತೆ. ಅಂಡ್ ನನಗೆ ಯಾವ್ದು ಪಾಸಿಬಲ್ ಆ ತರದೊಂದು ಡಯಟ್ ಚಾರ್ಟ್ ಇದು. ಮೇ ಬಿ ಇದನ್ನ ಫಾಲೋ ಮಾಡಿದ್ರೆ ಎನಫ್ ಅಂತ ನಾನು ಅನ್ಕೊಂಡಿದೀನಿ. ಸೊ ನಿಮ್ಗೆ ಯೂಸ್ ಆಯ್ತು ಅಂತಂದ್ರೆ ಖಂಡಿತ ನೀವು ಇದನ್ನ ಫಾಲೋ ಮಾಡಬಹುದು. ಆಮೇಲೆ ಫಸ್ಟ್ ಥಿಂಗ್, 7 ಗಂಟೆಗೆ ನಾವು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಅವ್ರಿಗೆ ಏನಾದ್ರು ಇಂಟೇಕ್ ಮಾಡ್ತಾ ಇದೀವಿ ಅಂತಂದ್ರೆ 7 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದು. ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ 10 ಗಂಟೆ 11 ಗಂಟೆವರೆಗೂ ಮಲಗೋದಕ್ಕೆ ಬಿಟ್ಬಿಡ್ತಿದ್ವಿ. ಸೊ ದೆನ್ ಇವಾಗ ಒಂದ್ ಸ್ವಲ್ಪ ನಾರ್ಮಲೈಸ್ ಆಗ್ತಾ ಇದೀವಿ. ಸೊ ಫಸ್ಟ್ ಏನಾದ್ರು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ 7 ಗಂಟೆಗೆ ಬೆಲ್ಲದ ಹಾಲು ಅಂತ ಹೇಳಿ ನಾನು ನೋಟ್ ಮಾಡ್ಕೊಂಡಿದೀನಿ. ಅದು ಕಂಪಲ್ಸರಿ ಕೊಡ್ತಾ ಇರೋಂಥದ್ದು. ಅಥವಾ ಡೇಟ್ಸ್ ಪೌಡರ್ ವಿತ್ ಹಾಲು ಕೊಡ್ಬೋದು, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಒಳ್ಳೇದು. ಆಮೇಲೆ ಬಿಸಿನೀರು ಕುಡಿಸ್ಬೋದು, ಅಥವಾ ಜೀರಾ ವಾಟರ್ ಕುಡಿಸ್ಬೋದು, ಮೆಂತೆ ವಾಟರ್ ಕುಡಿಸ್ಬೋದು. ಜೀರಾ ವಾಟರ್ ಮತ್ತೆ ಮೆಂತೆ ವಾಟರ್ ಯಾಕೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮಕ್ಕಳಲ್ಲಿ, ಅಥವಾ ಡೈಜೆಷನ್ ಸರಿಯಾಗಿ ಮಾಡ್ಕೊಂತ ಇಲ್ಲ, ಒದ್ದಾಡ್ತಿದ್ದಾರೆ ಅಂತಂದ್ರೆ ಅಂತವ್ರಿಗೆ ಮೆಂತೆ ನೆನೆಸಿರುವಂತ ನೀರು, ಜೀರಿಗೆ ನೆನೆಸಿರುವಂತ ನೀರು, ಸೋಂಪು ನೆನೆಸಿರುವಂತ ನೀರು ಕೊಡಬಹುದು. ಇದು ಮಾರ್ನಿಂಗ್ ನಮಗೆ ಎದ್ದ ತಕ್ಷಣ ಬೇಕಾಗಿರುವಂತ ಒಂದು ಎನರ್ಜೆಟಿಕ್ ಡ್ರಿಂಕ್ ಆಗಿರುತ್ತೆ. ಸೊ ಹಾಗಾಗಿ ಶುಗರ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಬೆಲ್ಲನ ಆಡ್ ಮಾಡಬಹುದು. ಹಾಲು ಕೊಡ್ತಾ ಇದೀರಿ ಅಂದ್ರೆ ನಾವು ಹಾಲು ಕೊಡ್ತೀವಿ, ಹಾಗಾಗಿ ಬೆಲ್ಲ ಆಡ್ ಮಾಡಿರೋದು. ಅಂಡ್ 8:30 ಟೈಮಿಂಗ್ಸ್ ಅಲ್ಲಿ ಬ್ರೇಕ್ಫಾಸ್ಟ್. ಸೊ ಅವ್ರಿಗೆ ತಿಂಡಿ ಏನೇನೆಲ್ಲ ಇರಬೇಕು ಅಂದ್ರೆ, ತಿನ್ನುವಂತ ತಿಂಡಿಲಿ ಒಂದು ಮೊಟ್ಟೆ ಇರುವಂತ ತರದ್ ನೋಡ್ಕೋಬೇಕು. ಮೊಟ್ಟೆ ತಿಂದ್ರೆ ಮೊಟ್ಟೆ ಡೈರೆಕ್ಟ್ ಆಗಿ ಕೊಡ್ಬೋದು, ಅಥವಾ ಆಮ್ಲೆಟ್ ಮೂಲಕ ಕೊಡ್ಬೋದು. ಆಮೇಲೆ ಒಂದು ಇಡ್ಲಿ, ಸಾಂಬಾರ್, ದೋಸಾ ಅಂತಂದ್ರೆ ಪ್ಲೇನ್ ದೋಸಾನು ಹೌದು, ಹಾಗೆ ರಾಗಿ ದೋಸೆ ಮಾಡ್ತಾರೆ, ಕೆಲವೊಬ್ರು ಗೋಧಿ ದೋಸೆ ಮಾಡ್ತಾರೆ, ಮಿಲೆಟ್ ದೋಸೆ ಮಾಡ್ತಾರೆ. ಸೊ ಆ ತರ ಇನ್ನು ವೆಜಿಟೇಬಲ್ಸ್ ಉಪ್ಮಾ ಆಗಿರ್ಬೋದು. ಸೊ ಈ ತರದನ್ನೆಲ್ಲ ಆಡ್ ಮಾಡ್ಬೋದು. ನಾರ್ಮಲಿ ನಾವೇನ್ ಮಾಡ್ತೀವೋ ಸೊ ಅದರಲ್ಲಿ ವೆಜಿಟೇಬಲ್ಸ್ ಇರೋ ತರದ್ದು, ಪ್ರೋಟೀನ್ ಇರೋ ತರದ್ದು ನೋಡ್ಕೊಂಡ್ರೆ ಸಾಕು. ಈವನ್ ಅವಲಕ್ಕಿ ಕೂಡ ತುಂಬಾನೇ ಒಳ್ಳೇದು. ಆಮೇಲೆ ನಾವು ಮಾರ್ನಿಂಗ್ ಏನ್ ಮಾಡ್ತೀವಿ ತಿಂಡಿ, ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆಡ್ ಆಗಿರೋ ತರ ನೋಡ್ಕೊಳ್ಳಿ. ಈವನ್ ಕೆಲವೊಮ್ಮೆ ನಾನು ಗಂಜಿ ಮಾಡ್ತಾ ಇರ್ತೀನಿ, ಆ ಗಂಜಿಲಿ 1 ಸ್ಪೂನ್ ಪೂರ್ತಿ ನಾನು ತುಪ್ಪ ಹಾಕ್ತಾ ಇರ್ತೀನಿ, ನೋಡಿರ್ತೀರಿ ನೀವು ಲಾಗ್ಸ್ ಅಲ್ಲಿ. ಸೊ ಆ ತರದೊಂದು ತಿಂಡಿನ ರೆಡಿ ಮಾಡ್ಕೋಬೇಕು. ಮತ್ತೆ ಮಿಡ್ ಸ್ನಾಕ್ಸ್ ಅಂತ ಹೇಳಿ 11:30 ಟೈಮಿಂಗ್ಸ್ ಅಲ್ಲಿ ನಾವು ಏನಾದ್ರು ಬೇಳೆಕಾಳುಗಳನ್ನ ನೆನೆ ಇಟ್ಟಿರುವಂತದ್ದು, ಬನಾನಾ ಆಗಿರ್ಬೋದು, ಇಲ್ಲಿ ಫ್ರೂಟ್ಸ್ ಯಾವ್ದು ಇರುತ್ತೋ ನಿಮ್ಮ ಮನೇಲಿ ಅದು ಒಟ್ಟು ಫ್ರೂಟ್ಸ್. ಆಮೇಲೆ ವೆಜಿಟೇಬಲ್ಸ್ ಜ್ಯೂಸಸ್, ನಾನು ಕೆಲವೊಮ್ಮೆ ABC ಜ್ಯೂಸ್ ಮಾಡ್ತಾ ಇರ್ತೀನಿ, ಗೊತ್ತಾ ನಿಮಗೆ. ಸೊ ಆ ತರದ್ದು. ಆಮೇಲೆ ABC ಜ್ಯೂಸ್ ಅಷ್ಟೇ ಅಲ್ಲ, ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಮತ್ತೆ ಓನ್ಲಿ ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು. ಸೊ ಈ ತರ ವೆಜಿಟೇಬಲ್ಸ್ ನ, ಫ್ರೂಟ್ಸ್ ನ ನಾವು ಯೂಸ್ ಮಾಡ್ಕೊಂಡು ಮಾಡುವಂತ ಜ್ಯೂಸಸ್ ಅನ್ನ ಖಂಡಿತ ಪ್ರಿಫರ್ ಮಾಡ್ತೀನಿ. ಅಂಡ್ ಪರ್ಟಿಕ್ಯುಲರ್ ಆಗಿ ಇದು ಒಂದು ಟೈಮ್ ಚಾರ್ಟ್ ಬಂದು 1 ಇಯರ್ ಪ್ಲಸ್ ಮಕ್ಕಳಿಗೆ ನಾವು ಕಂಪಲ್ಸರಿ ಯೂಸ್ ಮಾಡಬಹುದು, ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಈವನ್ ಸ್ಕೂಲಿಗೆ ಹೋಗೋಂತ ಮಕ್ಕಳಿಗೆ ಏನ್ ಮಾಡ್ಬೋದು ಅಂತಂದ್ರೆ, ಮಿಡ್ ಸ್ನಾಕ್ ಒಂದು ಅವ್ರಿಗೆ ಸ್ಕಿಪ್ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಬೇಕು ಅಂತಾನು ಅನ್ಸಲ್ಲ. ಮೈಂಡ್ ಯಾವಾಗ ಖಾಲಿ ಇರುತ್ತೆ ಅವಾಗ ಬೇಕಂತ ಅನ್ಸುತ್ತೆ. ಫುಲ್ ಆಕ್ಟಿವಿಟೀಸ್ ಅಲ್ಲಿ ಯಾವಾಗ ಮುಳುಗಿರುತ್ತೆ ಅವಾಗ ಬೇಕು ಅಂತಾನು ಅನ್ಸಲ್ಲ. ಹಾಗಾಗಿ ನಾನು ಲಂಚ್ ಬಾಕ್ಸ್ ಅಲ್ಲಿ ಏನಾದ್ರು ಆಪ್ಷನಲ್ ಆಗಿ ಬೇರೆ ಏನಾದ್ರು ಕೊಟ್ಟು ಕಳಿಸ್ತಾ ಇರ್ತೀನಿ. ಮಿಡ್ ಸ್ನಾಕ್ ಅನ್ನೋದು ಏನಾದ್ರೆ ಅದನ್ನ ಲಂಚ್ ಅಲ್ಲಿ ಆಡ್ ಮಾಡಿದ್ರೆ ಸಾಕು, ಆ ತರ ಒಂದು. ಆಮೇಲೆ ನೀವು ಲಂಚ್ ಅಲ್ಲಿ ಸಾಂಬಾರ್, ರೈಸ್, ಕಿಚಡಿಲಿ ಸ್ವಲ್ಪ ಸೊಪ್ಪು ತರಕಾರಿ ಜಾಸ್ತಿ ಇರುವಂತದ್ದು, ಬೇಳೆ ಕಾಳುಗರೆ ಇರುವಂತದ್ದು, ಮತ್ತೆ ಪಾಲಕ್ ಸೊಪ್ಪನ್ನ ಪ್ರತಿ ಸರಿ ಕಿಚಡಿ ಮಾಡುವಾಗ
ಮಾಡುವಾಗ ನಾನು ಆಲ್ಮೋಸ್ಟ್ ಪಾಲಕ್ ಸೊಪ್ಪು ಯೂಸ್ ಮಾಡ್ತೀನಿ ಇತ್ತು ಅಂತಂದರೆ. ಸೊ ಇನ್ನು ವೆಜ್ ಪ್ಯೂರಿಸ್ ರೆಡಿ ಮಾಡ್ಬೋದು, ಮತ್ತು ನಾನ್ ವೆಜ್ಜಿಂದ ಸೂಪ್ಗಳನ್ನ ಟ್ರೈ ಮಾಡ್ಬೋದು, ಅಥವಾ ನಾನ್ ವೆಜ್ಜನ್ನು ಡೈರೆಕ್ಟಾಗಿ ಕೊಡ್ಬೋದು ಲಂಚಲ್ಲಿ. ಆಮೇಲೆ ಕೆಲವೊಂದಷ್ಟು ತರಕಾರಿಗಳನ್ನ ಫ್ರೈ ಮಾಡಿರೋವಂಥದ್ದನ್ನು ಆ್ಯಡ್ ಮಾಡ್ಬೋದು. ಮುದ್ದೆ, ಅಕ್ಕಿ ರೊಟ್ಟಿ, ಚಪಾತಿ, ನಾರ್ಮಲಾಗಿ ನಮ್ಮ ಮನೇಲಿ ಏನಿರುತ್ತೆ ಅದು ಅವ್ರ ಟೇಸ್ಟ್ ತಕ್ಕಂತೆ ಸ್ವಲ್ಪ ಅದನ್ನ ನಾವೇನೋ ಆ ಕಡೆ ಈ ಕಡೆ ಮಾಡಿ ಅವ್ರಿಗೆ ಲಂಚ್ ಕೊಡೋವಂಥದ್ದಷ್ಟೇ. ಸೊ ಇನ್ನು ನಾರ್ಮಲ್ ಇದೆ ಇದು ಲಂಚ್ ಅನ್ನೋದು. ಆಮೇಲೆ 4:15 ಟೈಮಿಂಗ್ಸಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಇದು ಏನಂತಂದ್ರೆ ಹೆಲ್ತಿ ಕುಕೀಸ್ ಮನೇಲಿ ಇತ್ತು ಅಂದರೆ ಬಿಸ್ಕೆಟ್ ಅಲ್ಲ, ಕುಕೀಸ್ ಅಂತ ಬರುತ್ತೆ ಹೆಲ್ತಿ. ಕೆಲವೊಂದಷ್ಟು ಓಟ್ಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ವೀಟ್ ಕುಕೀಸ್ ಅಂತ ಬರುತ್ತೆ, ಆ ಥರದ್ದಾಗಿರ್ಬೋದು. ಡ್ರೈ ಫ್ರೂಟ್ಸ್ದು ವೆರೈಟೀಸ್ ತುಂಬ ಇದೆ ಫ್ರೆಂಡ್ಸ್, ಬ್ರ್ಯಾಂಡ್ಸು ಅಷ್ಟೇ ಜಾಸ್ತಿ ಇದೆ. ಬಟ್ ನಿಮಗೆ ಯಾವ್ದು ಕಂಫರ್ಟಬಲ್ ಅದು. ಒಟ್ಟಿನಲ್ಲಿ ಹೆಲ್ತಿ ಕುಕೀಸ್ ಆಗಿರ್ಬೋದು, ಹೆಲ್ತಿ ಲಡ್ಡು ಆಗಿರ್ಬೋದು. ಒಂದು ಲಡ್ಡು ಆಲ್ರೆಡಿ ನಾನು ಪ್ರಿಪೇರ್ ಮಾಡಿರೋ ತೋರಿಸಿದ್ದೀನಿ, ಶಾರ್ಟ್ಸಲ್ಲಿದೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ 2 ಡೇಟ್ಸ್ ಕೊಡ್ಬೋದು. ಸೊ ಡೇಟ್ಸ್ ಕೂಡ ಇದೆ ಮನೆಯಲ್ಲಿ. ಆಮೇಲೆ ಕೆಲವೊಂದಷ್ಟನ್ನು ನಾವು ಏನೋ ನೆನೆಸಿಟ್ಟಿರುವಂಥ ಕಾಳುಗಳನ್ನು ಬೆಳಗ್ಗೆ ಉಳಿದಿತ್ತು ಅಂತಂದರೆ ಮಧ್ಯಾಹ್ನ ಅದನ್ನು ಕುಚ್ಚಿ ಕೊಡ್ಬೋದು. ಕುಚ್ಚಿ ಅಂತಂದರೆ ಒಂದು ಸ್ವಲ್ಪ ಅದು ಕುದಿಸ್ಬೇಕು. ಅದನ್ನು ಉಪ್ಪು ಹಾಕಿ ಕುದಿಸಿರುವಂಥ ಬೇಳೆಕಾಳುಗಳು ಇನ್ನೂ ಫ್ಲೇವರ್ಡ್ ಆಗಿರುತ್ತೆ, ಅದನ್ನು ಕೊಡ್ಬೋದು. ಆ್ಯಂಡ್ ಇನ್ನು ಪ್ಯಾನ್ ಕೇಕ್ಸ್. ಸೊ ನಾರ್ಮಲಿ ನಮ್ಮ ಮನೇಲಿ ಫೇಮಸ್ ಅಂತಂದರೆ ಫೇವರೇಟ್ ಅಂತಂದರೆ ಪ್ಯಾನ್ ಕೇಕ್ಸ್, ಅದನ್ನು ಕೂಡ ಕೊಡ್ಬೋದು. ಆಮೇಲೆ 8 ಗಂಟೆ ಇನ್ನು ಡಿನ್ನರ್ ಅಂತಂದರೆ ನಾರ್ಮಲ್ ಫ್ರೆಂಡ್ಸ್. ಮತ್ತು ಮನೇಲಿ ಏನು ಮಾಡ್ತೀವಿ, ಮುದ್ದೆ, ರೈಸ್, ಸಾಂಬಾರ್, ಚಪಾತಿ, ರೊಟ್ಟಿ, ವೆಜಿಟೇಬಲ್ಸು, ವೆಜ್ ಫ್ರೈ, ಈ ಥರದ್ದು. ಇದರಲ್ಲೂ ಅಂದರೆ ರಾತ್ರಿ ಮಲಗುವಂಥ ಟೈಮಲ್ಲೂ ಕೂಡ ಅವರ ಬಾಡಿಗೆ ತುಪ್ಪ ಹೋಗೋದವ್ರ ನೋಡ್ಕೋಬೇಕು. ತುಪ್ಪ 1 ಸ್ಪೂನ್ ತುಪ್ಪ, ಈ ಥರ. ಇನ್ನು ಕೆಲವೊಮ್ಮೆ ಆಪ್ಷನಲ್ 9:15 ಟೈಮಿಂಗ್ಸಲ್ಲಿ ಆಪ್ಷನಲ್, ಇದು ಕಂಪ್ಲೀಟ್ಲಿ ಆಪ್ಷನಲ್. ಯಾಕೆ ಅಂತಂದರೆ ಅವ್ರೇನಾದರೂ ಈ ಲಂಚನ್ನ ಸರಿಯಾಗಿ ತಿಂದಿಲ್ಲ, ಅವ್ರಿಗೆ ಸಫಿಷಿಯೆಂಟ್ ಆಗಿ ತಗೊಂಡಿಲ್ಲ ಅಂತಂದಾಗ ಆವಾಗ ಮತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಗಂಜಿ ಅಥವಾ ಬೆಲ್ದಾರು ಇದನ್ನ ಕಂಪಲ್ಸರಿ ಮಾಡ್ಕೊಂಡಿರೋದು. ಇದು ಕಂಪಲ್ಸರಿ ಆಪ್ಷನಲ್ ಆಗಿರುತ್ತೆ. ಆಮೇಲೆ ಟೈಮಿಂಗ್ಸ್ ಕೂಡ ನಾನು ಹೇಳ್ತಾ ಬಂದರೆ ಇದೇ ಟೈಮಿಂಗ್ಸನ್ನು ಸಡನ್ನಾಗಿ ಚೇಂಜ್ ಮಾಡೋದಕ್ಕಂತೂ ಆಗಲ್ಲ. ಇವಾಗ ನಾರ್ಮಲಿ ಪ್ರತಿದಿನ ಬೆಳಗ್ಗೆ ರಾತ್ರಿ 10 ಗಂಟೆ ಊಟ ಮಾಡ್ತಿರ್ತೀವಿ, ಅವ್ರಿಗೆ ಸಡನ್ನಾಗಿ 7:15 ಊಟ ಮಾಡಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ 10 ಗಂಟೆ ಊಟ ಮಾಡೋದನ್ನು 9 ಗಂಟೆ, 8:15, 8 ಈ ಟೈಮಿಂಗ್ಸಿಗೆ ತಂದಿಟ್ರೆ ಸೀರಿಯಸ್ಲಿ ನಮ್ಮ ಹೆಲ್ತ್ ಮತ್ತು ಮಕ್ಕಳ ಹೆಲ್ತ್ ಎರಡು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನನಗೆ ಯಾವಾಗಲೂ ಡ್ರೀಮ್ ಏನಂತಂದರೆ 7:30ಗೆ ಊಟ ಮುಗಿಸ್ಬಿಡ್ಬೇಕು ಅಂತೇಳಿ. ಬಟ್ ನಮ್ದು ಆಗಲ್ಲ, ಅದು ನಮ್ದು ಪಿಕ್ಚರ್ ಬೇರೆನೇ ಇರುತ್ತೆ. ಸೊ ಹಂಗಾಗುತ್ತೆ. ಬಟ್ ಇದು ಮೈಂಡಲ್ಲಿ ಇರೋದಂತೂ ನಿಜ ಅಂತಂದಾಗ ಒಂದಲ್ಲ ಒಂದಿನ ಅದು ಬರುತ್ತೆ. ಇವಾಗೇನೋ ಮಕ್ಕಳು ತುಂಬ ಚಿಕ್ಕವರಿದ್ದಾರೆ, ಕ್ಲಮ್ಸಿ ಇರುತ್ತೆ ಡೈಲಿ ರೋಟೀನ್ಸ್ ಅನ್ನೋದು. ನೆಕ್ಸ್ಟ್ ಆಗ್ತಾ ಮತ್ತೆ ಮ್ಯಾನೇಜ್ ಮಾಡ್ತಾ ಎಲ್ಲದು ಕೂಡ ಸೆಟ್ ಆಗುತ್ತೆ ಅನ್ನೋದು ನನ್ನ ಮೈಂಡ್ ಸೆಟ್. ಐ ಹೋಪ್ ನಿಮಗೆ ಈ ಒಂದು ಸಿಂಪಲ್ ಚಾರ್ಟ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಏನು ತೋರಿಸಿದ್ದೀನಿ ಇದ್ರ ಪ್ರಕಾರ ನಿಮ್ಮ ಮನೆಯಲ್ಲಿ ನೀವು ಇನ್ನೂ ಬೇರೆ ಬೇರೆ ರೀತಿಯಾಗಿ ತರತರಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಜಸ್ಟ್ ಈ ಸಿಂಪಲ್ ಒಂದು ಐಡಿಯಾ ಬರಬೇಕು ಅನ್ನೋ ಕಾರಣಕ್ಕೆ ಇದನ್ನ ನಾನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ, ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಓಕೆ ಇದ್ರ ಬದಲು ಇದು ಮಾಡ್ಬೋದು ಅಂತೇಳಿ ನನ್ನ ಮೈಂಡಿಗೆ ಬರುತ್ತೆ. ಸೊ ಹಾಗಾಗಿ ಮೇ ಬಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಡಯಟ್ ಚಾರ್ಟ್ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಶೇರ್ ಆಗಿದೆ ಆ್ಯಂಡ್ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಫ್ರೆಂಡ್ಸ್, ಯೂಸ್ ಆಗಿದ್ರೆ ಖಂಡಿತ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡೈಲಿ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.